ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ಕ್ಲಾಸಲ್ಲಿ ನಾವು ಕರ್ನಾಟಕದ ಮಣ್ಣುಗಳು ಮತ್ತು ವಾಯುಗುಣದ ಬಗ್ಗೆ ನೋಡಿದ್ವಿ. ಇವತ್ತಿನ ಒಂದು ಕ್ಲಾಸಲ್ಲಿ ಕರ್ನಾಟಕದ ನದಿ ವ್ಯವಸ್ಥೆಯ ಬಗ್ಗೆ ನೋಡೋಣ. ಇದು ಮುಂಬರುವಂತಹ PC ಎಕ್ಸಾಮ್ಗಳಿಗೆ ಕರ್ನಾಟಕ ಜಿಯೋಗ್ರಫಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಕರ್ನಾಟಕದ ನದಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ವಿವರಣೆ ಮಾಡಲಾಗುತ್ತೆ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಇವು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಗಳಾಗಿರ್ತವೆ. ಅಂದರೆ ಹಿಂದಿನ ಎಕ್ಸಾಮ್ಗಳಲ್ಲಿ ಆಲ್ರೆಡಿ ಕೇಳಿರುವಂತಹ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತವೆ ಅಂತ ಹೇಳ್ತಾ ನೋಡಿ. ಮೊದಲನೇ ಪ್ರಶ್ನೆ, ಮೇಕೆದಾಟು ಯೋಜನೆ ಯಾವ ನದಿಗೆ ಸಂಬಂಧಿಸಿದ ಯೋಜನೆಯಾಗಿದೆ ಅಂತ ಕ್ವಶನ್ ಇದೆ. ಇತ್ತೀಚೆಗೆ ಈ ಒಂದು ಮೇಕೆದಾಟು ಯೋಜನೆ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದನ್ನು ಕರೆಂಟ್ ಅಫೇರ್ಸಲ್ಲಿ ಕೂಡ ಕೇಳುವಂತಹ ಒಂದು ಸಾಧ್ಯತೆ ಇರುತ್ತೆ. ಈ ಒಂದು ಮೇಕೆದಾಟು ಯೋಜನೆ ಇದು ಸಂಬಂಧಪಟ್ಟಿರೋದು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮಧ್ಯೆ ಈ ಒಂದು ಮೇಕೆದಾಟು ಯೋಜನೆಯ ಒಂದು ವಿವಾದ ಇದೆ. ಇದು ಬಂದು ಮೇಕೆದಾಟು ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ ಎನ್ನುವಂತಹ ಕ್ವಶನನ್ನು ಇಲ್ಲಿ ಕೇಳಲಾಗಿದೆ. ಅದಕ್ಕೆ ಸರಿಯಾದಂಥ ಉತ್ತರ ಬಂದು ಕಾವೇರಿ ನದಿ. ಈ ಕಾವೇರಿ ನದಿಗೆ ಈ ಒಂದು ಮೇಕೆದಾಟು ಯೋಜನೆ ಸಂಬಂಧಿಸಿದೆ. ಈ ಮೇಕೆದಾಟು ಯೋಜನೆ ರಾಮನಗರ ಜಿಲ್ಲೆಯ ಕನಕಪುರದಲ್ಲಿ ಅರ್ಕಾವತಿ ಮತ್ತು ಕಾವೇರಿ ಸಂಗಮದ ಎರಡು ನದಿಗಳ ಸಂಗಮಕ್ಕೆ ಸಂಬಂಧಿಸಿದ ಒಂದು ಯೋಜನೆಯಾಗಿದೆ. ಇದರ ಉದ್ದೇಶ ಏನಂತಂದರೆ, ನಮ್ಮ ಕರ್ನಾಟಕದಲ್ಲಿ ಒಂದು ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡೋದಕ್ಕೋಸ್ಕರ ಈ ಮೇಕೆದಾಟು ಯೋಜನೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಹಾಗಾದರೆ ಇಲ್ಲಿ ಕೃಷ್ಣಾ ನದಿ, ತುಂಗಭದ್ರಾ ನದಿ, ಹೇಮಾವತಿ ನದಿ ಇವುಗಳ ಬಗ್ಗೆ ನೋಡೋದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದ ನದಿ ವ್ಯವಸ್ಥೆಯ ಬಗ್ಗೆ ನೋಡೋಣ. ನೋಡಿ, ಕರ್ನಾಟಕದ ನದಿ ವ್ಯವಸ್ಥೆ, ಕರ್ನಾಟಕದಲ್ಲಿ ಎರಡು ರೀತಿಯಾಗಿ ಒಂದು ನದಿಗಳನ್ನು ಎಜುಕೇಷನ್ ದೃಷ್ಟಿಯಿಂದ ಡಿವೈಡ್ ಮಾಡಿ ಓದಲಾಗುತ್ತೆ. ಪೂರ್ವಕ್ಕೆ ಹರಿಯುವ ನದಿಗಳು, ಪಶ್ಚಿಮಕ್ಕೆ ಹರಿಯುವ ನದಿಗಳು. ಇಲ್ಲಿ ಉದಾಹರಣೆ ಪೂರ್ವಕ್ಕೆ ಹರಿಯುವ ನದಿಗಳನ್ನು ನೋಡೋದಾದರೆ ನೋಡಿ, ಕಾವೇರಿ, ಕೃಷ್ಣ, ತುಂಗಭದ್ರಾ, ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ನಮ್ಮ ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳಾಗಿವೆ. ಪೂರ್ವಕ್ಕೆ ಹರಿದು ಇವು ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ನದಿಗಳಾಗಿವೆ. ಬಂಗಾಳ ಕೊಲ್ಲಿ ಸಮುದ್ರವನ್ನು ಸೇರುವ ನದಿಗಳು ಯಾವ್ಯಾವು ಅಂತಂದರೆ ಅವು ಪೂರ್ವಕ್ಕೆ ಹರಿಯುವ ನದಿಗಳು. ಉದಾಹರಣೆ ಕಾವೇರಿ, ಕೃಷ್ಣ, ತುಂಗಭದ್ರಾ, ಪೆನ್ನಾರ್ ಮತ್ತು ಪಾಲಾರ್ ನದಿಗಳು. ಹಾಗೆ ಇದರ ಜೊತೆಗೆ ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನು ನೋಡೋದಾದರೆ ಉದಾಹರಣೆಗೆ ಶರಾವತಿ ಇದೆ, ಕಾಳಿ ರಿವರ್ ಇದೆ, ಗಂಗೊಳ್ಳಿ ಇದೆ. ಇದನ್ನು ಬೇಡ್ತಿ ರಿವರ್ ಅಂತೇಳಿ ಕೂಡ ಕರೆಯಲಾಗುತ್ತೆ. ಹಾಗೆ ವರಾಹಿ, ಅಘನಾಶಿನಿ ಮತ್ತು ನೇತ್ರಾವತಿ ಈ ಎಲ್ಲ ನದಿಗಳು ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳಾಗಿರ್ತವೆ. ಇನ್ನು ಕರ್ನಾಟಕದಲ್ಲಿ ಪ್ರಮುಖ ನದಿಗಳ ಪ್ರಕಾರ ಯಾವ ರೀತಿಯಾದ ಪ್ರಕಾರದ ನದಿಗಳು ನಮ್ಮ ಕರ್ನಾಟಕದಲ್ಲಿ ಹರಿತವೆ ಅಂತ ನೋಡೋದಾದರೆ ವೃತ್ತಾಕಾರದ ನದಿಗಳಂತ ಬರ್ತವೆ. ವೃತ್ತಾಕಾರದ ನದಿಗಳು, ಹಾಗೆ ಸಮಾನಾಂತರ ನದಿಗಳು. ಇದರಲ್ಲಿ ಬರೋದು ನೇತ್ರಾವತಿ ಮತ್ತು ಶರಾವತಿ. ಈ ಶರಾವತಿ ಮತ್ತು ನೇತ್ರಾವತಿ ನದಿಗಳು ವೃತ್ತಾಕಾರದಲ್ಲಿ ಹರಿಯುವ ನದಿಗಳಾಗಿರ್ತವೆ. ಹಾಗೆ ಸಮಾನಾಂತರವಾಗಿ ಕೃಷ್ಣ ಮತ್ತು ಕಾವೇರಿ ನದಿಗಳು ಸಮಾನಾಂತರವಾಗಿ ಹರಿಯುವ ನದಿಗಳಾಗಿರ್ತವೆ. ಇವು ನಮ್ಮ ಕರ್ನಾಟಕದಲ್ಲಿ ಹರಿಯುವಂತಹ ಎರಡು ವಿಧವಾದ ನದಿಯ ಒಂದು ಪ್ರಕಾರಗಳಾಗಿರ್ತವೆ. ಇನ್ನು ಕಾವೇರಿ ನದಿಯ ಬಗ್ಗೆ ಮಾತನಾಡೋದಾದರೆ ನೋಡಿ, ಕಾವೇರಿ ನದಿ ಉಗಮ ಸ್ಥಾನ ಬಂದು ಕೊಡಗಿನ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಈ ಒಂದು ಕರ್ನಾಟಕ ನದಿ ಉಗಮವಾಗುತ್ತೆ. ಇದರ ಉದ್ದ ಬಂದು ಒಟ್ಟು 850 ಕಿಲೋಮೀಟರ್ ಉದ್ದ ಈ ಒಂದು ಕಾವೇರಿ ನದಿ ಹರಿಯುತ್ತೆ. ಕರ್ನಾಟಕದಲ್ಲಿ ಈ ಒಂದು ಕಾವೇರಿ ನದಿ ಹರಿಯುವ ಉದ್ದ ಎಷ್ಟು ಅಂತಂದರೆ 380 ಕಿಲೋಮೀಟರ್. ಕರ್ನಾಟಕದಲ್ಲಿ 380 ಕಿಲೋಮೀಟರ್ ಈ ಕಾವೇರಿ ನದಿ ಹರಿಯುತ್ತೆ. ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿರ್ತವೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಕಾವೇರಿ ನದಿ ಹರಿಯುವ ರಾಜ್ಯಗಳನ್ನು ನೋಡೋದಾದರೆ ಕರ್ನಾಟಕ ರಾಜ್ಯದಲ್ಲಿ ಹರಿಯುತ್ತೆ. ಹಾಗೆ ಕೇರಳದಲ್ಲಿ ಮತ್ತು ತಮಿಳುನಾಡು ಮತ್ತು ಪಾಂಡಿಚೇರಿಯಲ್ಲಿ ಈ ಒಂದು ಕಾವೇರಿ ನದಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ 4 ರಾಜ್ಯಗಳಲ್ಲಿ ಈ ಕಾವೇರಿ ನದಿ ಹರಿಯುತ್ತದೆ. ಈ ಕ್ವಶನ್ ಕೂಡ ಆಲ್ರೆಡಿ ರಿಪೀಟ್ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾವೇರಿ ನದಿಯ ಹರಿಯುವ ಉದ್ದ ಎಷ್ಟು ಅಂತ ಕೇಳಲಾಗಿದೆ ಆಲ್ರೆಡಿ. ಅದು 380 ಕಿಲೋಮೀಟರ್.
ಹಾಗೆ ಯಾವ್ಯಾವ ರಾಜ್ಯಗಳಲ್ಲಿ ಕಾವೇರಿ ನದಿ ಹರಿಯುತ್ತೆ ಅಂತಂದರೆ ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಪಾಂಡಿಚೇರಿಯಲ್ಲಿ ಕಾವೇರಿ ನದಿ ಹರಿಯುತ್ತದೆ. ಹಾಗೆ ಈ ಕಾವೇರಿ ನದಿ ಕರ್ನಾಟಕದ 2ನೇ ಅತಿ ಉದ್ದವಾದ ನದಿಯಾಗಿದೆ. ಕಾವೇರಿ ನದಿಯು ಕರ್ನಾಟಕದ 2ನೇ ಅತಿ ಉದ್ದವಾದ ನದಿಯಾಗಿದೆ. ಇನ್ನು ಈ ಕಾವೇರಿ ನದಿಯ ಉಪನದಿಗಳ ಬಗ್ಗೆ ಮಾತನಾಡೋದಾದರೆ ಎಡದಂಡೆ ಮತ್ತು ಬಲದಂಡೆಯ ಉಪನದಿಗಳಂತೇಳಿ ಡಿವೈಡ್ ಮಾಡಿ ಓದಲಾಗುತ್ತೆ. ಅದರಲ್ಲಿ ಎಡದಂಡೆಯನ್ನು ನೋಡೋದಾದರೆ ಎಡದಂಡೆಯಲ್ಲಿ ಇರುವಂತಹ ನದಿಗಳನ್ನು ನೋಡೋದಾದರೆ ಲೋಕಪಾವನಿ, ಹಾರಂಗಿ, ಹೇಮಾವತಿ, ಶಿಂಷ ಮತ್ತು ಅರ್ಕಾವತಿ ನದಿಗಳು ಎಡದಂಡೆಯಲ್ಲಿ ಹರಿಯುವಂತಹ ನದಿಗಳಾಗಿರ್ತವೆ. ಇವುಗಳನ್ನು ನೋಟ್ ಮಾಡ್ಕೊಳ್ಳಿ. ಎಡದಂಡೆಯಲ್ಲಿ ಹರಿಯುವ ಉಪನದಿಗಳು, ಕಾವೇರಿ ನದಿಯ ಎಡದಂಡೆಯ ಉಪನದಿಗಳು ಯಾವುವು ಅಂತಂದರೆ ಲೋಕಪಾವನಿ, ಹಾರಂಗಿ, ಹೇಮಾವತಿ, ಶಿಂಷ ಮತ್ತು ಅರ್ಕಾವತಿ ನದಿಗಳು. ಹಾಗೆ ಬಲದಂಡೆಯ ನದಿಗಳನ್ನು ನೋಡೋದಾದರೆ ಲಕ್ಷ್ಮಣ ತೀರ್ಥ, ಕಬಿನಿ, ಭವಾನಿ, ಅಮರಾವತಿ, ಮೋಯಾರ್ ಮತ್ತು ಸುವರ್ಣಾವತಿ ನದಿಗಳು ಬಲದಂಡೆಯ ನದಿಗಳು. ಕಾವೇರಿ ನದಿಯ ಬಲದಂಡೆಯ ಉಪನದಿಗಳು ಯಾವ್ಯಾವು ಅಂತಂದರೆ ಲಕ್ಷ್ಮಣ ತೀರ್ಥ, ಕಬಿನಿ, ಭವಾನಿ, ಅಮರಾವತಿ, ಮೋಯಾರ್ ಮತ್ತು ಸುವರ್ಣಾವತಿ ನದಿಗಳು ಕಾವೇರಿ ನದಿಯ ಬಲದಂಡೆಯ ನದಿಗಳಾಗಿರ್ತವೆ. ಹಾಗೆ ಕಾವೇರಿ ನದಿ ಜಲಮಾಪನ ಕೇಂದ್ರ ಎಲ್ಲಿದೆ ಅಂತಂದರೆ ಚಾಮರಾಜನಗರದ ಬಿಳಿಗುಂಡ್ಲುದಲ್ಲಿ ಈ ಒಂದು ಕಾವೇರಿ ನದಿಯ ಜಲಮಾಪನ ಕೇಂದ್ರ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಬೆಂಗಳೂರು ನಗರ ಅರ್ಕಾವತಿ ನದಿ ದಂಡೆಯ ಮೇಲಿದೆ. ಈ ಕಾವೇರಿ ನದಿಯ ಉಪನದಿಯಾಗಿರ್ತಕ್ಕಂಥ ಅರ್ಕಾವತಿ ನದಿ ಏನಿದೆ, ಈ ಒಂದು ಅರ್ಕಾವತಿ ನದಿಯ ದಡದ ಮೇಲೆ ನಿಮಗೆ ಬೆಂಗಳೂರು ನಗರ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಈ ಮೋಯಾರ್ ನದಿ ಕರ್ನಾಟಕದ ಅತ್ಯಂತ ತುತ್ತ ತುದಿಯಾಗಿರ್ತಕ್ಕಂಥ ಒಂದು ನದಿಯಾಗಿರುತ್ತೆ. ಕರ್ನಾಟಕದ ಅತಿ ತುತ್ತ ತುದಿ ಚಾಮರಾಜನಗರದ ಮೋಯಾರ್ ನದಿ. ಈ ಮೋಯಾರ್ ನದಿ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ನೀಲಗಿರಿ ಬೆಟ್ಟಗಳ ನಡುವೆ ಈ ಒಂದು ಪಶ್ಚಿಮ ಘಟ್ಟಗಳು ಮತ್ತು ನೀಲಗಿರಿ ಬೆಟ್ಟಗಳನ್ನು ಬೇರ್ಪಡಿಸುವಂತಹ ಒಂದು ನದಿಯಾಗಿರುತ್ತೆ. ಇವೆರಡರ ಮಧ್ಯದಲ್ಲಿ ಈ ಮೋಯಾರ್ ನದಿ ಹರಿಯುತ್ತೆ. ಹಾಗೆ ಕರ್ನಾಟಕ ಮತ್ತು ತಮಿಳುನಾಡುಗಳ ಗಡಿಗಳ ಬಂಡೀಪುರ ಅರಣ್ಯದಲ್ಲಿ ಈ ಒಂದು ಮೋಯಾರ್ ನದಿ ಹರಿಯುತ್ತದೆ. ಕರ್ನಾಟಕ ಮತ್ತು ತಮಿಳುನಾಡು ಗಡಿಗಳನ್ನು ಬೇರ್ಪಡಿಸುವಂತಹ ನದಿ ಯಾವುದು ಅಂತಂದರೆ ಈ ಬಂಡೀಪುರ ಅರಣ್ಯದಲ್ಲಿ ಹರಿಯುವಂತಹ ಮೋಯಾರ್ ನದಿಯಾಗಿರುತ್ತೆ. ಹಾಗೆ ಈ ಒಂದು ಕಾವೇರಿ ನದಿಗೆ ಇರುವಂತಹ 3 ದ್ವೀಪಗಳು, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಶ್ರೀರಂಗಪಟ್ಟಣ, ಶಿವನ ಸಮುದ್ರ ಮತ್ತು ಶ್ರೀರಂಗಂ, ಇವುಗಳನ್ನು ಆಲ್ರೆಡಿ ನಿಮಗೆ PC ಎಕ್ಸಾಮ್ಗೆ ಕೇಳಲಾಗಿದೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಶ್ರೀರಂಗಪಟ್ಟಣ, ಶಿವನ ಸಮುದ್ರ ಮತ್ತು ಶ್ರೀರಂಗಂ. ಹಾಗೆ ಈ ಒಂದು ಕಾವೇರಿ ನದಿಯಿಂದ ಉಂಟಾಗುವಂತಹ ಜಲಪಾತಗಳನ್ನು ನೋಡೋದಾದರೆ ಶಿವನ ಸಮುದ್ರ ಅಂತ ಕರಿತೀವಿ, ಗಗನಚುಕ್ಕಿಯಂತೆ ಭರಚುಕ್ಕಿ. ಈ ಒಂದು ನದಿಗಳಿಗೆ ಶಿವನ ಸಮುದ್ರ ಜಲಪಾತ ಇದೆ. ಹಾಗೆ ಹೊಗೆನಕಲ್ ಜಲಪಾತ ಕಾವೇರಿ ನದಿಗೆ ಇರುವಂತಹ ಜಲಪಾತಗಳಾಗಿರ್ತವೆ. 1902ರಲ್ಲಿ ಏಷ್ಯಾದಲ್ಲಿಯೇ ಮೊದಲ ಜಲ ವಿದ್ಯುತ್ ಕೇಂದ್ರವನ್ನು ಈ ಶಿವನ ಸಮುದ್ರದಲ್ಲಿ ಸ್ಥಾಪನೆಯನ್ನು ಮಾಡಲಾಗುತ್ತೆ. ಇನ್ನು ಕೆಲವೊಂದಿಷ್ಟು ನದಿಗಳು ಮತ್ತು ಅವುಗಳ ವಿಶೇಷತೆಯನ್ನು ನೋಡೋದಾದರೆ ನಿಮಗೆ ಹೇಮಾವತಿ ನದಿ ಅಂತ ಬರುತ್ತೆ. ಇದು ಉಗಮ ಆಗೋದು ಚಿಕ್ಕಮಗಳೂರಲ್ಲಿ. ಇದಕ್ಕೆ ಹಾಸನದಲ್ಲಿ ಗೋರೂರು ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಯಾವ ನದಿ ಅಂತಂದರೆ ಹೇಮಾವತಿ ನದಿ. ಹಾಗೆ ಲಕ್ಷ್ಮಣ ತೀರ್ಥ, ಇದು ಉಗಮ ಆಗೋದು ಕೊಡಗುದಲ್ಲಿ. ಅತ್ಯಂತ ಸಿಹಿ ನೀರಿನ ಇರ್ಪು ಜಲಪಾತವನ್ನು ಈ ಲಕ್ಷ್ಮಣ ತೀರ್ಥ ನದಿ ಉಂಟು ಮಾಡುತ್ತದೆ. ಹಾಗೆ ಕಬಿನಿ ಅಥವಾ ಕಪಿಲ ಅಂತ ಹೇಳಿ ಕರಿತೀವಿ, ಇದು ಕೇರಳದ ವಯನಾಡಲ್ಲಿ ಉಗಮವಾಗುತ್ತೆ. ನರಸೀಪುರದಲ್ಲಿ ಈ ಒಂದು ಕಬಿನಿ ನದಿ ಏನಿದೆ ನಮ್ಮ ಕಾವೇರಿ ನದಿಯನ್ನು ಬಂದು ಸೇರುತ್ತದೆ. ಹಾಗೆ ಅರ್ಕಾವತಿ ನಂದಿ ಬೆಟ್ಟದಲ್ಲಿ ಉಗಮ ಆಗುತ್ತೆ. ಇದು ಬೆಂಗಳೂರಿಗೆ ನೀರನ್ನು ಒದಗಿಸುವಂತಹ ಪ್ರಮುಖವಾಗಿರ್ತಕ್ಕಂಥ ನದಿಯಾಗಿರುತ್ತೆ. ಹಾಗೆ ಶಿಂಷ, ಇದು ಹುಟ್ಟೋದು ತುಮಕೂರಲ್ಲಿ. ಹಾರಂಗಿ ನದಿ, ಇದು ಉಗಮ ಆಗೋದು ಕೊಡಗಿನ ಪುಷ್ಪಗಿರಿಯಲ್ಲಿ. ಇದರಿಂದ ಹಾರಂಗಿ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು ತಮಿಳುನಾಡಿನ ಕಾವೇರಿ ಪಟ್ಟಣದ ಬಳಿ ಬಂಗಾಳಕೊಲ್ಲಿಯನ್ನು ಈ ಕಾವೇರಿ ನದಿ ಬಂಗಾಳಕೊಲ್ಲಿಯನ್ನು ಸೇರುತ್ತದೆ. ಇನ್ನು ಕಾವೇರಿ ನದಿಗೆ ಇರುವಂತಹ ಅಣೆಕಟ್ಟುಗಳನ್ನು ನೋಡೋದಾದರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಕಾವೇರಿ ನದಿಗೆ ಇರುವಂತಹ ಅಣೆಕಟ್ಟುಗಳನ್ನು ನೋಡೋದಾದರೆ ಕರ್ನಾಟಕದಲ್ಲಿ ಅಂದರೆ ಮಂಡ್ಯದಲ್ಲಿ KRS ಡ್ಯಾಮನ್ನು ಈ ಒಂದು ಕಾವೇರಿ ನದಿಗೆ ಕಟ್ಟಲಾಗಿದೆ. ಹಾಗೆ ಆರಂಗಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಹೇಮಾವತಿ ಮತ್ತು ಕಬಿನಿ, ತಾರಕ ಈ ಎಲ್ಲ ಅಣೆಕಟ್ಟುಗಳನ್ನು ಕರ್ನಾಟಕದಲ್ಲಿ ಕಾವೇರಿ ನದಿಗೆ ನಿರ್ಮಿಸಲಾಗಿದೆ. ಇನ್ನು ತಮಿಳುನಾಡಲ್ಲಿ ನೋಡೋದಾದರೆ ತಮಿಳುನಾಡಲ್ಲಿ ಮೆಟ್ಟೂರು ಸ್ಟ್ಯಾನ್ಲೆ ಜಲಾಶಯ ಅಂತ ಕರಿತೀವಿ, ಇದನ್ನು ಮೆಟ್ಟೂರಿನಲ್ಲಿ ಕಟ್ಟಲಾಗಿದೆ. ಹಾಗೆ ಬೇಲೂರು, ಕೆಳಭವಾನಿ ಈ ಎಲ್ಲ ಅಣೆಕಟ್ಟುಗಳನ್ನು ತಮಿಳುನಾಡಲ್ಲಿ ಕಾವೇರಿ ನದಿಗೆ ಕಟ್ಟಲಾಗಿದೆ. ಇನ್ನು ಕಲ್ಲಟಣೆ ಅಣೆಕಟ್ಟು, ಗ್ರ್ಯಾಂಡ್ ಅಣೆಕಟ್ಟು ಅಂತೇಳಿ ಕರೆಯಲಾಗುತ್ತೆ. ಇದು ಚೋಳದೊರೆ ಕರಿಕಾಲ ಚೋಳ ಏನಿದ್ದಾರೆ ಆತ ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಈ ಒಂದು ಕಲ್ಲಕಣೈ ಅಣೆಕಟ್ಟನ್ನು
ಕಟ್ಟಿರುವಂತಹ ಉಲ್ಲೇಖಗಳು ಇದ್ದಾವೆ. ಇನ್ನು ಮೇಕೆದಾಟು ಇದು ರಾಮನಗರ ಜಿಲ್ಲೆಯ ಕನಕಪುರದಲ್ಲಿ ಅರ್ಕಾವತಿ ಮತ್ತು ಕಾವೇರಿ ನದಿಗಳ ಸಂಗಮದಲ್ಲಿ ಈ ಒಂದು ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಇದಿಷ್ಟು ಕಾವೇರಿ ನದಿಯ ಬಗ್ಗೆ ಇರುವಂತಹ ಮಾಹಿತಿ. ಇನ್ನು ಕೃಷ್ಣಾ ನದಿ ಬಗ್ಗೆ ನೋಡೋದಾದರೆ ಈ ಕೃಷ್ಣಾ ನದಿ ಉಗಮ ಆಗೋದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ. ಈ ಕೃಷ್ಣಾ ನದಿ ಉಗಮ ಆಗೋದು ಮಹಾರಾಷ್ಟ್ರದ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಈ ಒಂದು ಕೃಷ್ಣಾ ನದಿ ಉಗಮವಾಗುತ್ತೆ. ಇದರ ಉದ್ದ ಬಂದು 1400 ಕಿಲೋಮೀಟರ್ ಈ ಒಂದು ಕೃಷ್ಣಾ ನದಿ ಹರಿಯುತ್ತೆ. ಇದು ಹರಿಯುವಂತಹ ರಾಜ್ಯಗಳನ್ನು ನೋಡೋದಾದರೆ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಈ ಒಂದು ಕೃಷ್ಣಾ ನದಿ ಹರಿಯುತ್ತದೆ. ಮಹಾರಾಷ್ಟ್ರದಲ್ಲಿ ಹುಟ್ಟುವಂತಹ ಕೃಷ್ಣಾ ನದಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಕರ್ನಾಟಕದಲ್ಲಿ ಈ ಒಂದು ಕೃಷ್ಣಾ ನದಿ ಹರಿಯುವಂತಹ ಉದ್ದ 483 ಕಿಲೋಮೀಟರ್. ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಉದ್ದ ಹರಿಯುವಂತಹ ನದಿಯಾಗಿರುತ್ತೆ. ಇದರ ಉಪನದಿಗಳನ್ನು ನೋಡೋದಾದರೆ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ವಿವಿಧ ಉಪನದಿಗಳು ಈ ಒಂದು ಕೃಷ್ಣಾ ನದಿಯನ್ನು ಸೇರ್ತವೆ. ಈ ಮಹಾರಾಷ್ಟ್ರದಲ್ಲಿ ಹರಿಯುವಂತಹ ಉಪನದಿಗಳನ್ನು ನೋಡೋದಾದರೆ ಕೊಯ್ನಾ, ದೂದ್ಗಂಗಾ, ಪಂಚಗಂಗಾ, ಹಿರಣ್ಯಕೇಶಿ, ವಾರ್ಣಾ ಈ ಎಲ್ಲ ನದಿಗಳು ಮಹಾರಾಷ್ಟ್ರದಲ್ಲಿ ಇರುವಂತಹ ಕೃಷ್ಣಾ ನದಿಯ ಉಪನದಿಗಳು. ಇನ್ನು ಕರ್ನಾಟಕಕ್ಕೆ ಬಂದರೆ ದೋಣಿ, ಘಟಪ್ರಭಾ, ಮಲಪ್ರಭಾ, ಭೀಮಾ ಮತ್ತು ತುಂಗಭದ್ರಾ ನದಿಗಳು ಕರ್ನಾಟಕದಲ್ಲಿ ಇರುವಂತಹ ಕೃಷ್ಣಾ ನದಿಯ ಉಪನದಿಗಳಾಗಿರ್ತವೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ಗಳಾಗಿರ್ತವೆ, ನೋಟ್ ಮಾಡ್ಕೊಳ್ಳಿ. ಇನ್ನು ತೆಲಂಗಾಣವನ್ನು ನೋಡೋದಾದರೆ ತೆಲಂಗಾಣದಲ್ಲಿ ಮೂಸಿ ರಿವರ್ ಏನಿದೆ ಅದು ಕೃಷ್ಣಾ ನದಿಯ ಉಪನದಿಯಾಗಿರುತ್ತೆ. ಈ ತುಂಗಭದ್ರಾ ನದಿ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿಯಾಗಿರುತ್ತೆ. ಈ ತುಂಗಭದ್ರಾ ನದಿಯ ಬಗ್ಗೆ ನೋಡೋದಾದರೆ ಈ ತುಂಗಭದ್ರಾ ನದಿ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ. ಈ ಒಂದು ತುಂಗಭದ್ರಾ ನದಿಯ ಬಗ್ಗೆ ಇರುವಂತಹ ಆ ಒಂದು ತುಂಗಭದ್ರಾ ನದಿಗೆ ಸಂಬಂಧಿಸಿದಂತಹ ಒಂದು ಆಯೋಗ ಯಾವುದಂತಂದರೆ RS ಬಚಾವತ್ ಆಯೋಗ 1969ರಲ್ಲಿ ಬಂದಿರುವಂತಹ RS ಬಚಾವತ್ ಆಯೋಗ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ತುಂಗಭದ್ರಾ ನದಿಗೆ ಸಂಬಂಧಪಟ್ಟಿದೆ. ಇನ್ನು ಕೃಷ್ಣಾ ನದಿ ಯೋಜನೆ ಬಗ್ಗೆ ಮಾತನಾಡೋದಾದರೆ ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟನ್ನು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಆಲ್ಮಟ್ಟಿಯ ಬಳಿ ಈ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಥವಾ ಆಲ್ಮಟ್ಟಿ ಜಲಾಶಯವನ್ನು ಕಟ್ಟಲಾಗಿದೆ. ಇದು ಕರ್ನಾಟಕದಲ್ಲಿ ಇರುವಂತಹ ಅತಿ ದೊಡ್ಡ ಯೋಜನೆಯಾಗಿದೆ. ಹಾಗೆ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳ ನಡುವೆ ಕೃಷ್ಣಾ ನದಿಯ ಆಲ್ಮಟ್ಟಿ ಜಲಾಶಯ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇದನ್ನು ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಲ್ಲನ್ನು ಹಾಕ್ತಾರೆ ಈ ಒಂದು ಆಲ್ಮಟ್ಟಿ ಜಲಾಶಯಕ್ಕೆ. ಈ ಒಂದು ಅಣೆಕಟ್ಟಿನ ಎತ್ತರವನ್ನು 519 ಮೀಟರ್ಗೆ ಹೆಚ್ಚಿಸುವಂತೆ ಬ್ರಿಜೇಶ್ ಕುಮಾರ್ ಸಮಿತಿ ಶಿಫಾರಸು ಮಾಡುತ್ತೆ. ಅದರ ಅನುಸಾರ ಈ ಒಂದು ಅಣೆಕಟ್ಟಿನ ಎತ್ತರವನ್ನು 519 ಮೀಟರ್ಗಳಿಗೆ ಹೆಚ್ಚು ಮಾಡಲಾಗುತ್ತೆ. ಈ ಒಂದು ಬ್ರಿಜೇಶ್ ಕುಮಾರ್ ಸಮಿತಿ ಏನಿದೆ ಇದು ಕೂಡ ಆಲ್ಮಟ್ಟಿ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟಿಗೆ ಸಂಬಂಧಿಸಿದ ಒಂದು ಸಮಿತಿಯಾಗಿದೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈ ಒಂದು ಕೃಷ್ಣಾ ನದಿಯ ವಿವಾದವನ್ನು ನೋಡೋದಾದರೆ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಮಧ್ಯೆ ಈ ಒಂದು ಕೃಷ್ಣಾ ನದಿಯ ವಿವಾದ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ನಾರಾಯಣಪುರ ಅಥವಾ ಬಸವಸಾಗರ ಅಣೆಕಟ್ಟನ್ನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾರಾಯಣಪುರ ಎಂಬಲ್ಲಿ ಈ ನಾರಾಯಣಪುರ ಅಥವಾ ಬಸವಸಾಗರ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಈ ಒಂದು ಸೌಲಭ್ಯ ಪಡೆಯುವಂತಹ ಜಿಲ್ಲೆಗಳು ಯಾವ್ಯಾವು ಅಂತಂದರೆ ವಿಜಯಪುರ, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳು ಈ ಒಂದು ನಾರಾಯಣಪುರ ಅಥವಾ ಬಸವಸಾಗರ ಅಣೆಕಟ್ಟಿನ ನದಿಯ ಸೌಲಭ್ಯವನ್ನು ಪಡೆದುಕೊಳ್ಳುತ್ತವೆ. ಹಾಗೆ ಜಮಖಂಡಿ ಬಳಿ ಸಿದ್ದನ್ಯಾಮೇಗೌಡ ಬ್ಯಾರೇಜ್ ಅಥವಾ ಚಿಕ್ಕಪಡಸಲಗಿ ಡ್ಯಾಮ್ ಅಂತ ಕರಿತೀವಿ, ಇದನ್ನು ನಿರ್ಮಿಸಲಾಗಿದೆ. ಇದು ಸಂಪೂರ್ಣವಾಗಿ ರೈತರಿಂದ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಯೋಜನೆಯಾಗಿರುತ್ತೆ. ಇನ್ನು ನಾಗಾರ್ಜುನ ಸಾಗರ ಅಣೆಕಟ್ಟು ಬಗ್ಗೆ ಮಾತನಾಡೋದಾದರೆ ಇದನ್ನು ಆಂಧ್ರ ಪ್ರದೇಶದ ನಂದಿಕೊಂಡ ಗ್ರಾಮದ ಬಳಿ 1995ರಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಇದರ ಎತ್ತರ ಬಂದು 124 ಮೀಟರ್, ಉದ್ದ ಬಂದು 4863 ಮೀಟರ್ ಉದ್ದ ಈ ನಾಗಾರ್ಜುನ ಸಾಗರ ಅಣೆಕಟ್ಟು ಹೊಂದಿದ್ದು ಇದು ಒಂದು ಮಾನ್ಸೂನರಿ ಡ್ಯಾಮ್ ಆಗಿರುತ್ತೆ. ಇದು ಬಲದಂಡೆಯ ನಾಲೆಯನ್ನು ಇದನ್ನು ಜವಾಹರ್ಲಾಲ್ ನೆಹರು ನಾಲೆ ಅಂತೇಳಿ ಕರೆಯಲಾಗುತ್ತೆ. ಎಡದಂಡೆಯ ನಾಲೆಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ನಾಲೆ ಅಂತೇಳಿ ಕರೆಯಲಾಗುತ್ತೆ. ಇನ್ನು ತುಂಗಭದ್ರಾ ನದಿಯ ಬಗ್ಗೆ ಮಾತನಾಡೋದಾದರೆ ಈ ತುಂಗಭದ್ರಾ ನದಿ ಉಗಮ ಆಗೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರಹ ಬೆಟ್ಟಗಳ ಗಂಗಾ ಮೂಲದಲ್ಲಿ ಈ ತುಂಗಭದ್ರಾ ನದಿ ಉಗಮವಾಗುತ್ತೆ. ತುಂಗ ಮತ್ತು ಭದ್ರಾ ನದಿಗಳು ಎರಡೂ ಸೇರೋದ್ರಿಂದ ಇದನ್ನು ತುಂಗಭದ್ರಾ ಅಂತೇಳಿ ಕರೆಯಲಾಗುತ್ತೆ. ಈ ತುಂಗ ಮತ್ತು ಭದ್ರಾ ನದಿಗಳು ಸೇರೋದೆಲ್ಲ ಅಂತಂದರೆ ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿ ಎಂಬಲ್ಲಿ
ಈ ಎರಡೂ ನದಿಗಳು ಸೇರಿ ತುಂಗಭದ್ರಾ ನದಿಯಾಗಿ ಹರಿಯುತ್ತದೆ. ಇದರ ಉಪನದಿಗಳನ್ನು ನೋಡೋದಾದರೆ ವರದಾ, ವೇದಾವತಿ, ಕುಮುದ್ಮತಿ ಮತ್ತು ಹಗರಿ ನದಿಗಳು ತುಂಗಭದ್ರಾ ನದಿಯ ಉಪನದಿಗಳಾಗಿರ್ತವೆ. ಇನ್ನು ಕೃಷ್ಣಾ ನದಿಯ ಇನ್ನೊಂದು ಉಪನದಿಯಾಗಿರ್ತಕ್ಕಂಥ ಘಟಪ್ರಭಾ ನದಿಯ ಬಗ್ಗೆ ನೋಡೋದಾದರೆ ಇದು ಉಗಮವಾಗುವುದು ರತ್ನಗಿರಿಯ ಅಂಜೂಲಿ ಎಂಬಲ್ಲಿ ಈ ಒಂದು ಘಟಪ್ರಭಾ ನದಿ ಉಗಮವಾಗುತ್ತೆ. ಇದು ಗೋಕಾಕ್ ಜಲಪಾತವನ್ನು ನಿರ್ಮಿಸುವಂತಹ ನದಿಯಾಗಿರುತ್ತೆ. ಯಾವುದಂತಂದರೆ ಘಟಪ್ರಭಾ ನದಿ. ಈ ಕರ್ನಾಟಕದ ನಯಾಗರ ಅಂತೇಳಿ ಈ ಗೋಕಾಕ್ ಜಲಪಾತವನ್ನು ಕರೆಯಲಾಗುತ್ತೆ. ಈ ಗೋಕಾಕ್ ಜಲಪಾತ ಘಟಪ್ರಭಾ ನದಿಗೆ ನಿರ್ಮಾಣವಾಗಿರ್ತಕ್ಕಂಥ ಒಂದು ಜಲಪಾತ ಆಗಿರುತ್ತೆ. ಹಾಗೆ ಹಿಡಕಲ್ ಬಳಿ ರಾಜ ಲಕ್ಕಮ್ಮಗೌಡ ಜಲಾಶಯವನ್ನು ಈ ಘಟಪ್ರಭಾ ನದಿಗೆ ನಿರ್ಮಾಣ ಮಾಡಲಾಗಿದೆ. ಈ ಘಟಪ್ರಭಾ ನದಿಯ ಉಪನದಿಗಳು ಯಾವುವು ಅಂತಂದರೆ ಮಾರ್ಕಂಡೇಯ ಮತ್ತು ಹಿರಣ್ಯಕೇಶಿ ನದಿಗಳು ಘಟಪ್ರಭಾ ನದಿಯ ಉಪನದಿಗಳಾಗಿರ್ತವೆ. ಹಾಗೆ ತುಂಗಭದ್ರಾ ಯೋಜನೆ ಪಂಪಸಾಗರ ಅಣೆಕಟ್ಟಿನ ಬಗ್ಗೆ ಮಾತನಾಡಿದರೆ ಇದು ಕೃಷ್ಣಾ ನದಿಯ ಉಪನದಿ ತುಂಗಭದ್ರಾ ನದಿಗೆ ಈ ಒಂದು ಯೋಜನೆಯನ್ನು ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಮಲ್ಲಾಪುರದಲ್ಲಿ ಈ ಒಂದು ತುಂಗಭದ್ರಾ ಯೋಜನೆಯನ್ನು ನಿರ್ಮಾಣ ಮಾಡಲಾಗಿದೆ. ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳ ಜಂಟಿ ಯೋಜನೆಯಾಗಿರೋದ್ರಿಂದ ಈ ಒಂದು ತುಂಗಭದ್ರಾ ಯೋಜನೆ ಇತ್ತೀಚೆಗೆ ಕೂಡ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇತ್ತೀಚೆಗೆ ಈ ಒಂದು ತುಂಗಭದ್ರಾ ಯೋಜನೆ ಸುದ್ದಿಯಲ್ಲಿರೋದ್ರಿಂದ ಇದು ಮುಂಬರುವಂತಹ ಎಕ್ಸಾಮ್ಗಳಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಈ ಒಂದು ತುಂಗಭದ್ರಾ ಯೋಜನೆಯ ವಾಸ್ತುಶಿಲ್ಪಿ ಯಾರು ಅಂತಂದರೆ ತಿರುಮಲೈ ಅಯ್ಯಂಗಾರ್ ಅವರು ಈ ತುಂಗಭದ್ರಾ ಯೋಜನೆಯ ವಾಸ್ತುಶಿಲ್ಪಿ ಆಗಿರ್ತಾರೆ. ಹಾಗೆ ಮಲಪ್ರಭಾ ನದಿಯ ಬಗ್ಗೆ ಮಾತನಾಡೋದಾದರೆ ಇದರ ಉಗಮ ಬಂದು ಖಾನಾಪುರ, ಕನಕುಂಬಿಯಲ್ಲಿ ಬರುವಂತಹ ಖಾನಾಪುರದಲ್ಲಿ ಈ ಒಂದು ಮಲಪ್ರಭಾ ನದಿ ಉಗಮವಾಗುತ್ತೆ. ಈ ಒಂದು ಮಲಪ್ರಭಾ ನದಿಯ ದಡದ ಮೇಲೆ ಇರುವಂತಹ ಊರುಗಳು ಯಾವ್ಯಾವು ಅಂತಂದರೆ ಐಹೊಳೆ, ಪಟ್ಟದಕಲ್ಲು ಮತ್ತು ಬಾದಾಮಿ. ಐಹೊಳೆ, ಪಟ್ಟದಕಲ್ಲು ಮತ್ತು ಬಾದಾಮಿಗಳು ಈ ಒಂದು ಮಲಪ್ರಭಾ ನದಿಯ ದಡದ ಮೇಲೆ ಇರುವಂತಹ ಪಟ್ಟಣಗಳಾಗಿರ್ತವೆ. ಕ್ವಶನ್ ಕೂಡ ಕೇಳಲಾಗುತ್ತೆ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ನಗರಗಳು ಯಾವ ನದಿಯ ದಡದ ಮೇಲೆ ಅಂತ ಕ್ವಶನ್ ಕೇಳಿದಾಗ ಅದಕ್ಕೆ ಸರಿಯಾದಂಥ ಉತ್ತರ ಮಲಪ್ರಭಾ ರಿವರ್ ಆಗಿರುತ್ತೆ. ಇದನ್ನು ಈ ಮಲಪ್ರಭಾ ನದಿ ಏನಿದೆ ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ಹಾಗಾಗಿ ಈ ಎರಡು ನದಿಗಳ ಸೇರುವಿಕೆಯನ್ನು ಕೂಡಲ ಸಂಗಮ ಅಂತೇಳಿ ಕರೆಯಲಾಗುತ್ತೆ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತೆ. ನವಿಲು ತೀರ್ಥ ಅಥವಾ ರೇಣುಕಾ ಜಲಾಶಯವನ್ನು ಬೆಳಗಾವಿಯ ಸೌದತ್ತಿ ಬಳಿ ಮಲಪ್ರಭಾ ನದಿಗೆ ಈ ನವಿಲು ತೀರ್ಥ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ಹಾಗೆ ಈ ಮಲಪ್ರಭಾ ನದಿಯ ಉಪನದಿಗಳನ್ನು ನೋಡೋದಾದರೆ ಬೆಣ್ಣೆಹಳ್ಳ ಮತ್ತು ಹಿರೇಹಳ್ಳ ಆಗಿರ್ತವೆ. ಇನ್ನು ಭೀಮಾ ನದಿಯ ಬಗ್ಗೆ ನೋಡೋದಾದರೆ ಉಗಮ ಮಹಾರಾಷ್ಟ್ರದ ಭೀಮಾಶಂಕರದಲ್ಲಿ ಈ ಭೀಮಾ ನದಿ ಉಗಮವಾಗುತ್ತೆ. ಕಲಬುರಗಿ ಜಿಲ್ಲೆಯ ಚಿತ್ತಾರ ತಾಲೂಕಿನ ಹೇರೂರು ಬಳಿ ಇದಕ್ಕೆ ಬೆಣ್ಣೆತೋರ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು ದೋಣಿ ನದಿ ಇದು ಉಗಮವಾಗುವುದು ಕೂಡ ಮಹಾರಾಷ್ಟ್ರದ ದತ್ತಪೀಠದಲ್ಲಿ ಛಾಯಾ ಭಗವತಿ ಜಲಾಶಯವನ್ನು ಈ ಒಂದು ದೋಣಿ ನದಿಗೆ ನಿರ್ಮಾಣ ಮಾಡಲಾಗಿದೆ. ಇದು ಉಪ್ಪು ನೀರಿನ ನದಿಯಾಗಿರೋದ್ರಿಂದ ಯಾವುದೇ ಪ್ರಾಣಿ ಅಥವಾ ಪಕ್ಷಿಗಳು ಈ ಒಂದು ನೀರನ್ನು ಕುಡಿಯೋದಿಲ್ಲ. ಹಾಗೆ ದೂದ್ಗಂಗಾ ಇದು ಕೃಷ್ಣಾ ನದಿಯ ಉಪನದಿಯಾಗಿದ್ದು ಇದರ ಒಂದು ಉಗಮ ಬಂದು ಮಹಾರಾಷ್ಟ್ರದ ಸಿಂಧುದುರ್ಗದಲ್ಲಿ ಆಗುತ್ತೆ. ಇದನ್ನು ಕೊಲ್ಲಾಪುರದ ಬಳಿ ಕಾಳಮ್ಮವಾಡಿ ಜಲಾಶಯವನ್ನು ಈ ಒಂದು ದೂದ್ಗಂಗಾ ನದಿಗೆ ನಿರ್ಮಾಣ ಮಾಡಲಾಗಿದೆ. ಹಾಗೆ ಗೋದಾವರಿ ನದಿ ಬಗ್ಗೆ ಮಾತನಾಡೋದಾದರೆ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಇದರ ಒಂದು ಉಪನದಿ ಮಾಂಜರಾ ನದಿ ಹರಿಯುತ್ತದೆ. ಇದರ ಜಲಾನಯನ ಪ್ರದೇಶ ಎಷ್ಟಿದೆ ಅಂತಂದರೆ 1.4% ಈ ಗೋದಾವರಿ ಅಥವಾ ಮಾಂಜರಾ ನದಿಯ ಜಲಾನಯನ ಪ್ರದೇಶ ಇದೆ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ ಕಳಸಾ ಬಂಡೂರಿ ವಿವಾದ ಯಾವ ರಾಜ್ಯಗಳ ನಡುವೆ ಇದೆ ಅಂತ ಕ್ವಶನ್ ಇದೆ. ನಿಮಗೆ ಆಪ್ಷನ್ಸ್ ಬಂದು ಕರ್ನಾಟಕ ಮತ್ತು ತಮಿಳುನಾಡು, ಕರ್ನಾಟಕ ಮತ್ತು ಗೋವಾ, ಕರ್ನಾಟಕ ಮತ್ತು ಪಾಂಡಿಚೇರಿ, ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಇವುಗಳಲ್ಲೇ ಸರಿಯಾದಂಥ ಉತ್ತರ ಬಂದು ಆಪ್ಷನ್ ಬಿ ಕರ್ನಾಟಕ ಮತ್ತು ಗೋವಾ. ಈ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ ಕಳಸಾ ಬಂಡೂರಿ ನಾಲಾ ಯೋಜನೆಯ ಒಂದು ವಿವಾದ ಇದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೋಟನ್ನು ಮಾಡ್ಕೊಳ್ಳಿ. ಇಲ್ಲಿ ಕಳಸಾ ಬಂಡೂರಿ ಈ ಒಂದು ನದಿಗಳ ಬಗ್ಗೆ ಮಾತನಾಡೋದಾದರೆ ಮಹದಾಯಿ ನದಿಯ ಉಪನದಿಗಳಾಗಿರ್ತಕ್ಕಂಥ ಈ ಕಳಸಾ ಮತ್ತು ಬಂಡೂರಿ ಈ ಎರಡೂ ನದಿಗಳು ಮಹದಾಯಿ ನದಿಯ ಉಪನದಿಗಳಾಗಿರ್ತವೆ. ಈ ಮಹದಾಯಿ ನದಿ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಹರಿಯುತ್ತದೆ. ಈ ಒಂದು ಮಹದಾಯಿ ನದಿಯಿಂದ ಉಂಟಾಗುವಂತಹ ಸೃಷ್ಟಿಯಾಗಿರುವಂತಹ ಜಲಪಾತಗಳನ್ನು ನೋಡೋದಾದರೆ ಬೆಳಗಾವಿಯಲ್ಲಿ ದೂದ್ ಸಾಗರ ಜಲಪಾತ ಮತ್ತು ವಜ್ರಪೋಹ ಜಲಪಾತಗಳು
ಬೆಳಗಾವಿಯಲ್ಲಿ ಮಹದಾಯಿ ನದಿಗೆ ಸೃಷ್ಟಿಯಾಗಿವೆ. ಇದರ ಉಪನದಿಗಳು ಕಳಸ ಮತ್ತು ಬಂಡೂರಿ. ಈ ಮಹದಾಯಿ ನದಿಗೆ ಸಂಬಂಧಿಸಿದ ಆಯೋಗ ಯಾವುದಂತಂದರೆ JM ಪಾಂಚಾಲ್ ಆಯೋಗ. 2010ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ 2010ರಲ್ಲಿ JM ಪಾಂಚಾಲ್ ಆಯೋಗವನ್ನು ಮಹದಾಯಿ ನದಿಗೆ ಸಂಬಂಧಿಸಿದಂತೆ ಆಯೋಗವನ್ನು ನೇಮಕ ಮಾಡಲಾಗುತ್ತೆ. ಈ ಕಳಸಾ ಬಂಡೂರಿ ವಿವಾದ ಇರೋದು ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ಮಧ್ಯದಲ್ಲಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಇನ್ನು ಪಶ್ಚಿಮಕ್ಕೆ ಹರಿಯುವ ನದಿಯಾಗಿದ್ದು ಈ ಒಂದು ಮಹದಾಯಿ ನದಿ ಕರ್ನಾಟಕದಲ್ಲಿ ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿಯಾಗಿದ್ದು ಇದರ ಜೊತೆಗೆ ಶರಾವತಿ, ಕಾಳಿ ನದಿಗಳು ಕೂಡ ಹರಿಯುತ್ತವೆ. ಗಂಗಾವಳ್ಳಿ, ಬೇಡ್ತಿ, ಹಾಗೆ ವರಾಹಿ, ಅಘನಾಶಿನಿ ಈ ಎಲ್ಲ ನದಿಗಳು ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳಾಗಿರ್ತವೆ. ಇದರಲ್ಲಿ ಶರಾವತಿ ನದಿಯ ಬಗ್ಗೆ ಮಾತನಾಡೋದಾದರೆ ಈ ಒಂದು ಶರಾವತಿ ನದಿ ಹುಟ್ಟೋದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಅಂಬುತೀರ್ಥದಲ್ಲಿ ಈ ಒಂದು ಶರಾವತಿ ನದಿ ಉಗಮವಾಗುತ್ತೆ. ಇದರ ಉದ್ದ 132 ಕಿಲೋಮೀಟರ್ ಆಗಿರುತ್ತೆ. ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಗಳ ಮೂಲಕ ಹರಿದು ಹೊನ್ನಾವರದ ಬಳಿ ಈ ಒಂದು ಶರಾವತಿ ನದಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಹಾಗೆ ಗೇರುಸೊಪ್ಪ ಬಳಿ 275 ಮೀಟರ್ ಎತ್ತರ ಇರುವಂತಹ ವಿಶ್ವಪ್ರಸಿದ್ಧ ಜೋಗ ಜಲಪಾತವನ್ನು ನಿರ್ಮಾಣ ಮಾಡುತ್ತದೆ. ಇದರಲ್ಲಿರುವಂತಹ ರಾಜ ರಾಣಿ ರೋರರ್ ರಾಕೆಟ್ಗಳು ತುಂಬಾ ಫೇಮಸ್ ಆಗಿರುವಂತಹ ಜಲಪಾತದ ಭಾಗಗಳಾಗಿರ್ತವೆ. ಹಾಗೆ ಈ ಶರಾವತಿ ನದಿಗೆ ಇರುವಂತಹ ಅಣೆಕಟ್ಟುಗಳ ಬಗ್ಗೆ ಮಾತನಾಡೋದಾದರೆ ಲಿಂಗನಮಕ್ಕಿ ಜಲಾಶಯ ಬರುತ್ತೆ, ಶರಾವತಿ ಬರುತ್ತೆ, ಮಹಾತ್ಮ ಗಾಂಧಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವಂತಹ ಮಹಾತ್ಮ ಗಾಂಧಿ ಅಣೆಕಟ್ಟು ಏನಿದೆ ಅದನ್ನು ಶರಾವತಿ ನದಿಗೆ ನಿರ್ಮಾಣ ಮಾಡಲಾಗಿದೆ. ಇದರ ಉಪನದಿಗಳನ್ನು ನೋಡೋದಾದರೆ ಹರಿದ್ರಾವತಿ ಮತ್ತು ಎಣ್ಣೆಹೊಳೆ ಶರಾವತಿ ನದಿಯ ಉಪನದಿಗಳಾಗಿರ್ತವೆ. ಹಾಗೆ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗೇರುಸೊಪ್ಪೆ ಬಳಿ ಈ ಒಂದು ಜೋಗ ಜಲಪಾತವನ್ನು ನಿರ್ಮಾಣ ಮಾಡುತ್ತೆ. ಯಾವುದಂತಂದರೆ ಶರಾವತಿ ನದಿ. ಇದಿಷ್ಟು ಶರಾವತಿ ನದಿಯ ಬಗ್ಗೆ ಇರುವಂತಹ ಮಾಹಿತಿ. ಇನ್ನು ಕಾಳಿ ನದಿಯ ಬಗ್ಗೆ ನೋಡೋದಾದರೆ ಇದು ಉತ್ತರ ಕನ್ನಡದ ಸೂಫಾ ಬಳಿ ಡಿಗ್ಗಿ ಘಾಟಲ್ಲಿ ಈ ಒಂದು ಕಾಳಿ ನದಿ ಉಗಮವಾಗುತ್ತೆ. ಇದರ ಹರಿಯುವ ಉದ್ದ 184 ಕಿಲೋಮೀಟರ್ ಆಗಿರುತ್ತೆ. ಕಾರವಾರದ ಬಳಿ ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ಅತಿ ದೊಡ್ಡ ನದಿ ಯಾವುದಂತಂದರೆ ಅದು ಕಾಳಿ ನದಿಯಾಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಅತಿ ಹೆಚ್ಚು ಮೊಸಳೆಗಳನ್ನು ಹೊಂದಿರುವಂತಹ ನದಿ ಯಾವುದಂತಂದರೆ ಅದು ಕಾಳಿ ನದಿ. ಇದರ ಎಡದಂಡೆಯಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರ ನೋಡೋದಕ್ಕೆ ಸಿಗುತ್ತೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ಎಕ್ಸಾಮಲ್ಲಿ ಈ ಒಂದು ಕೈಗಾ ಅಣು ವಿದ್ಯುತ್ ಸ್ಥಾವರವನ್ನು ನಿಮಗೆ ಕೇಳಲಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಹಾಗೆ ಕಾರವಾರ ಪಟ್ಟಣದ ಹತ್ತಿರ ಅರಬ್ಬಿ ಸಮುದ್ರವನ್ನು ಈ ಒಂದು ಕಾಳಿ ನದಿ ಕಾರವಾರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಲಾಲ್ಗುಳಿ ಜಲಪಾತ ಮತ್ತು ಸಾತೋಡ್ ಜಲಪಾತಗಳು ಈ ಒಂದು ಕಾಳಿ ನದಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಜಲಪಾತಗಳಾಗಿರ್ತವೆ. ಹಾಗೆ ಅಣೆಕಟ್ಟುಗಳನ್ನು ನೋಡೋದಾದರೆ ಸೂಫಾ ಅಣೆಕಟ್ಟು, ಕೊಡಸಳ್ಳಿ ಅಣೆಕಟ್ಟು ಮತ್ತು ಕದ್ರಾ ಅಣೆಕಟ್ಟುಗಳು ಈ ಕಾಳಿ ನದಿಯಿಂದ ಸ್ಥಾಪನೆ ಮಾಡಲಾಗಿರ್ತಕ್ಕಂಥ ಅಣೆಕಟ್ಟುಗಳಾಗಿರ್ತವೆ. ಕರ್ನಾಟಕದ ಅತಿ ಎತ್ತರದ ಅಣೆಕಟ್ಟು ಸೂಫಾ ಅಣೆಕಟ್ಟು 101 ಮೀಟರ್ ಎತ್ತರ ಇದೆ. ಇದಕ್ಕಿರುವಂತಹ ಜಲಪಾತಗಳನ್ನು ನೋಡೋದಾದರೆ ಸಾತೋಡಿ ಫಾಲ್ಸ್ ಮತ್ತು ಲಾಲ್ಗುಳಿ ಫಾಲ್ಸ್ಗಳು. ಇನ್ನು ನೇತ್ರಾವತಿ ನದಿಯ ಬಗ್ಗೆ ಮಾತನಾಡೋದಾದರೆ ಇದನ್ನು ಬಂಟ್ವಾಳ ನದಿ ಅಂತೇಳಿ ಕೂಡ ಕರೆಯಲಾಗುತ್ತೆ. ಇದರ ಉಗಮ ಚಿಕ್ಕಮಗಳೂರಿನ ಬಲ್ಲಾಳ ರಾಯನದುರ್ಗದಲ್ಲಿ ಈ ಒಂದು ನೇತ್ರಾವತಿ ನದಿ ಉಗಮವಾಗುತ್ತೆ. ಇದು ಬಂಡಾಜೆ ಜಲಪಾತವನ್ನು ನಿರ್ಮಾಣ ಮಾಡುತ್ತೆ. 216 ಮೀಟರ್ ಎತ್ತರ ಇರುವಂತಹ ಬಂಡಾಜೆ ಜಲಪಾತವನ್ನು ನಿರ್ಮಾಣ ಮಾಡುತ್ತದೆ. ಇದರ ಉದ್ದ 160 ಕಿಲೋಮೀಟರ್ ಆಗಿರುತ್ತೆ. ಇದು ಕೋಡಿಯಾಬೈಲ್ನಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇದರ ಉಪನದಿಗಳನ್ನು ನೋಡೋದಾದರೆ ಕುಮಾರಧಾರ ಮತ್ತು ಗುರುಪುರ ಇದರ ಉಪನದಿಗಳಾಗಿರ್ತವೆ. ಹಾಗೆ ಗಂಗಾವಳ್ಳಿ ಅಥವಾ ಬೇಡ್ತಿ ಅಂತ ಕರಿತೀವಿ. ಈ ಒಂದು ನದಿ ಧಾರವಾಡದ ಸೋಮೇಶ್ವರದ ದೇವಾಲಯದ ಬಳಿ ಶಾಲ್ಮಲಾ ಹೆಸರಿನಿಂದ ಇದು ಉಗಮವಾಗಿ ಮುಂದೆ ಗಂಗಾವಳ್ಳಿ ಅಥವಾ ಬೇಡ್ತಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿದೆ. ಇದರಿಂದ ಮಾಗೋಡು ಜಲಪಾತ ನಿರ್ಮಾಣ ಆಗುತ್ತೆ. ಹಾಗೆ ವರಾಹಿ ನದಿಯ ಬಗ್ಗೆ ನೋಡೋದಾದರೆ ಶಿವಮೊಗ್ಗದ ಎದೂರಿನಲ್ಲಿ ಇದು ಉಗಮವಾಗುತ್ತೆ. ಕುಂಚಿಕಲ್ ಜಲಪಾತ, ಈ ಒಂದು ವರಾಹಿ ನದಿಯಿಂದ ಕುಂಚಿಕಲ್ ಜಲಪಾತ ನಿರ್ಮಾಣ ಆಗುತ್ತೆ. ಇದು ವರಾಹಿ ನದಿಯಲ್ಲಿ ಭೂಗರ್ಭ ವಿದ್ಯುತ್ ಉತ್ಪಾದನೆಯನ್ನು ಮಾಡಲಾಗುತ್ತೆ. ಹಾಗೆ ಅಘನಾಶಿನಿ ಅಥವಾ ಸದಡಿ ನದಿ ಅಂತೇಳಿ ಕೂಡ ಕರಿತೀವಿ. ಇದು ಶಿರ್ಸಿ ಬಳಿ ಉಗಮವಾಗುತ್ತೆ. ಇದರ ಸಂಗಮದ ಉತ್ತರಕ್ಕೆ ಗೋಕರ್ಣ ಎನ್ನುವಂತಹ ಒಂದು ಕ್ಷೇತ್ರ ಇದೆ. ನಿಮಗೆ ಇದರ ಸಂಗಮದ ಉತ್ತರಕ್ಕೆ ಗೋಕರ್ಣ ಕ್ಷೇತ್ರ ಇದೆ. ಈ ಗೋಕರ್ಣ ಕಂಡುಬರೋದು ಎಲ್ಲಿ ಅಂತಂದರೆ ಅದು ಶಿರ್ಸಿ ಬಳಿ ಅಘನಾಶಿನಿ ನದಿಯ ದಂಡೆಯ ಮೇಲೆ. ಹುಂಚಳ್ಳಿ ಅಥವಾ
ಲೋಶಿಂಗ್ಟನ್ ಜಲಪಾತ ಅಂತೇಳಿ ಕರಿತೀವಿ. ಹಾಗೆ ಎಳಿಮನೆ ಫಾಲ್ಸ್, ಈ ಎಲ್ಲ ಜಲಪಾತಗಳನ್ನು ಅಘನಾಶಿನಿ ನದಿ ನಿರ್ಮಾಣ ಮಾಡುತ್ತೆ. ಇದಿಷ್ಟು ಸ್ನೇಹಿತರೆ ಕರ್ನಾಟಕದಲ್ಲಿ ಹರಿಯುವಂತಹ ಪಶ್ಚಿಮ ಮತ್ತು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳ ಬಗ್ಗೆ ಇರುವಂತಹ ಮಾಹಿತಿ. ಇದೇ ರೀತಿಯಾದ ಕ್ಲಾಸಸ್ ಮುಂದೆ ಕೂಡ ಮುಂದುವರಿತವೆ. ನಮ್ಮ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕ್ವಿಕ್ ರಿವಿಷನ್ ಕ್ಲಾಸಸ್ಸನ್ನು ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂಬರುವಂತಹ ಎಕ್ಸಾಮ್ಗಳಿಗೆ ಜಿಯೋಗ್ರಫಿ ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಆಗಿರುತ್ತೆ. ಹಾಗಾಗಿ ಇವುಗಳನ್ನು ನೋಟ್ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.